ಭಾಷಾ ಕಲಿಕೆ ಅಧಿನಿಯಮ 2015 ಜಾರಿಗೆ ತರದಿರುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಯಾವ ಕ್ರಮ ಕೈಗೊಂಡಿದೆ ಅಂತ ನಾವು ಯಾವುದೇ ಶಾಲೆಯಲ್ಲೂ ಕೂಡ ನಾವು ಅವರಿಗೆ ರಿನ್ಯೂವಲ್ ಮಾಡಬೇಕಾದ್ರೂ ಕೂಡ ನಾವು ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿರ್ತೀವಿ. ಏನಂತ ಹೇಳಿದ್ರೆ ಕನ್ನಡ ಭಾಷೆಯನ್ನ ಕಲಿಸಲೇಬೇಕು ಅಂತ ಹೇಳಿ ಮುಚ್ಚಳಿಕೆಯನ್ನ ನಮಗೆ ಗಮನಕ್ಕೆ ಬಂದಾಗ, ಯಾಕೆಂದ್ರೆ ಕೆಲವು ಸತಿ ಏನಾಗಿದೆ, ಬೆಂಗಳೂರಲ್ಲೂ ಕೂಡ ಅವ್ರೇನು ಪ್ರಶ್ನೆಯನ್ನು ಹಾಕಿದ್ದಾರೆ, 2 ಶಾಲೆ ಬಿಟ್ಟು 2 ಶಾಲೆನ ಇನ್ನೂ ಬೇರೆ ಕಡೆನೂ ಕಲಿಸಿರೋದಿಲ್ಲ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದ್ರೆ ಅವ್ರು ಮುಚ್ಚಳಿಕೆ ತಗೊಂಡು ಅವ್ರ ಕನ್ನಡ ಭಾಷೆಯನ್ನು ಏನಾದ್ರು ಹೇಳಲಿಲ್ಲ ಅಂದ್ರೆ, ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಅವ್ರ ಮೇಲೆ ತೀಕ್ಷ್ಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥದ್ದು ನಿರ್ದಾಕ್ಷಿಣ್ಯವಾಗಿ ನಾವು ತಗೊಳ್ತೀವಿ. ಒಂದು ಅದ್ರ ಜೊತೆಗೆ ತಾವೇನಂತ ಕೇಳಿದ್ರಿ, ಇದಿಷ್ಟೇನಾ ಇನ್ನೂ ಅಂತ ಹೇಳಿ ನಾವು ಯಾವ್ಯಾವಾಗ ನಮಗೆ ಏನಾದ್ರು ಕಂಪ್ಲೇಂಟ್ ಬಂದಾಗ, ಫಾರ್ ಎಕ್ಸಾಂಪಲ್ ಸೋಫಿಯಾ ಸ್ಕೂಲ್ ಅಂತನೂ ಕೂಡ, ಯಾಕಂದ್ರೆ ನಾನು ಹೆಸರು ಹೇಳಬಾರ್ದು, ಬಟ್ ಆದ್ರೂ ಕೂಡ ಅದು ಮಾಧ್ಯಮದಲ್ಲೆಲ್ಲ ತಮಗೆ 1 ವರ್ಷದ ಮುಂಚೆ ಬಂದಾಗ ಅಧಿಕಾರಿಗಳನ್ನೆಲ್ಲ ಕಳಿಸಿ ನಾವೆಲ್ಲ ಚೆಕ್ ಮಾಡಿದಾಗ ಅವ್ರ ಪಾಡಿಗೆ ಅವರು ಕರೆಕ್ಟಾಗಿ ಅದನ್ನೆಲ್ಲ ನಡೆಸ್ತಾ ಇದ್ರು. ಏನಾಗ್ತದೆ, ಹೊರಗಡೆಗೆ ಯಾರಾದರೂ ಬೇರೆ ಒಂದು ವಿಚಾರಕ್ಕೆ ಬಂದಾಗ ಈ ತರ ಆನ್ಗೋಯಿಂಗ್ ಆಗಿ ನಡೀತಾ ಇರ್ತದೆ. ಆದ್ರೆ ನಮ್ಮ ಗಮನಕ್ಕೆ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಆಕ್ಷನ್ ತಗೊಳ್ತೀವಿ. ನಮಗೆ ಕೊಟ್ಟಿರ್ತಕ್ಕಂಥದ್ದು ಇವೆರಡಿದೆ. ಮತ್ತೆ ಏನಾದರೂ ಇನ್ನೂ ಕೂಡ ಸೀರಿಯಸ್ ಆಗಿ ನಾವು ಚೆಕ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ, ಮತ್ತೆ ಯಾವುದೇ ಸಂದರ್ಭದಲ್ಲಿ ನಮಗೆ ಯಾವ್ದಾದ್ರು ಒಂದು ಕಂಪ್ಲೇಂಟ್ ಬಂದಾಗಲೂ ಕೂಡ ಅದನ್ನು ಹಗುರವಾಗಿ ತಗೊಳ್ಳೋದಿಲ್ಲ. ಯಾಕೆಂದ್ರೆ ನಮ್ಮ ಭಾಷೆಯನ್ನ ಕಾಪಾಡ್ತಕ್ಕಂಥದ್ದು ಶಾಲೆ ಮಟ್ಟದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಅದು ನಮ್ಮ ಕರ್ತವ್ಯ ಆಗುತ್ತೆ. ಅದನ್ನು 100 ನಾವು ಮಾಡ್ತೀವಿ. ಯಾವ್ದಾದ್ರು ಆ ತರ ಇದ್ರೂ ಕೂಡ ನಮಗೆ ಹೇಳಿ ನಾವು ಅದನ್ನ ಆಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಯಾಕೆಂದ್ರೆ ಉದಾಹರಣೆ ಒಂದು ಶಾಲೆದ, ಯಾಕೆಂದ್ರೆ ಬರ್ತಾ ಇರುತ್ತೆ ಆನ್ಗೋಯಿಂಗ್ ಆಗಿ. ಮಾನ್ಯ ಸದಸ್ಯರಲ್ಲೂ ಕೂಡ ಮನವಿ ಮಾಡ್ತೀನಿ, ಯಾಕೆಂದ್ರೆ ಹೇಳ್ತಾ ಇರ್ತಾರೆ, ಅದು ದ್ವೇಷದಲ್ಲೂ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಇರ್ಬೋದು. ನಾವು ಹಿಂಗಾದಾಗ ಇಮ್ಮಿಡಿಯೇಟ್ ಆಗಿ ನಮ್ಮ ಆಫೀಸರ್ಸ್ನ ಕಳಿಸಿ ಕರೆಕ್ಟಾಗಿ ಹೋಗಿ ಅದನ್ನ ಏನೇನು ಅಂತ ಹೇಳಿ ಚೆಕ್ ಮಾಡಿ, ಮಕ್ಕಳ ಹತ್ರನೂ ಕೂಡ ಚರ್ಚೆ ಮಾಡಿ ಮಾಹಿತಿ ತಗೊಂಡು, ಉದಾಹರಣೆ ನಾನು ಏನು ಒಂದು ಸೋಫಿಯಾ ಸ್ಕೂಲ್ ಹೇಳಿದೆ, ಇದನ್ನ ಮಾಡಿರ್ತಕ್ಕಂಥ ಮಾಧ್ಯಮದಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಬಂತು ಮಾನ್ಯ ಅಧ್ಯಕ್ಷ. ಅದನ್ನೆಲ್ಲದೂ ಕೂಡ ತೀಕ್ಷ್ಣವಾಗಿ ನಾವು ತಗೊಳ್ತೀವಿ. ಎಲ್ಲಾ ಶಾಲೆಯಲ್ಲೂ ಕೂಡ ಕಡ್ಡಾಯವಾಗಿ, ಯಾಕೆಂದ್ರೆ ಮುಚ್ಚಳಿಕೆನೂ ಕೂಡ ಅವ್ರು ಬರೆದ ಮೇಲೆನೆ ಅವರಿಗೆ ರಿನ್ಯೂವಲ್ ಸಿಗೋದು, ಇಲ್ಲಾಂದ್ರೆ ಸಿಗೋದಿಲ್ಲ. ಅವರ ಮೊದಲನೇ ಪ್ರಶ್ನೆದು ಏನಂತ ಹೇಳಿದ್ರೆ, ಎಲ್ಲಾ ಕಡೆನೂ ಕೂಡ ಅವರು ಕನ್ನಡನ ಕಲಿಸ್ತಾ ಇದ್ದಾರಾ ಅಂತ ಹೇಳಿ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಬಹಳ ಸೀರಿಯಸ್ ಆಗಿ ಮತ್ತೆ ಅದನ್ನ ಚೆಕ್ ಮಾಡ್ತಕ್ಕಂಥದ್ದು ಅದನ್ನ ನಿರಂತರವಾಗಿ ನಡೀತಾ ಇರ್ತದೆ. ಅದನ್ನ ಬಹಳ ಅಧಿಕಾರಿಗಳ ಜೊತೆನೂ ಕೂಡ ಚೆಕ್ ಮಾಡಿ ಯಾರು ಕನ್ನಡನ ಕಲಿಸದೇ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದ್ರೆ ಅವ್ರನ್ನ ಕಠಿಣವಾಗಿ ಶಿಕ್ಷೆಗೆ ಒಳಪಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಆಮೇಲೆ ತಾವು ಎರಡನೇ ಪ್ರಶ್ನೆ ಏನು ಕೇಳಿದ್ರಿ, RTEಯಲ್ಲಿ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ ಡಿಕ್ಲೈನ್ ಆಗಿದೆ ಅಂತ ಹೇಳಿ. ಅದೇನಂತ ಹೇಳಿದ್ರೆ, ಈಗ ಇಷ್ಟು ಕಿಲೋಮೀಟರ್ ಒಳಗೆ ಸರ್ಕಾರಿ ಶಾಲೆ ಇಲ್ಲ ಅನುದಾನಿತ ಶಾಲೆ ಇದ್ದಾಗ ಅಲ್ಲಿಗೆ ಸೇರಿಸಬೇಕು ಅಂತ ಹೇಳಿ ಒಂದು ಕಾನೂನನ್ನ ಐ ಥಿಂಕ್ ನನ್ನ ಪ್ರಕಾರ 2 ವರ್ಷದ ಮುಂಚೆನೆ ಮಾಡಿರ್ತಕ್ಕಂಥದ್ದು. ಡೇಟ್ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ಅದು ಇರೋದ್ರಿಂದ ಡಿಕ್ಲೈನ್ ಆಗಿರೋದು. ಅದು ಯಾವುದೇ ತರದ ಅಲ್ಲಿ ಹೋದಾಗ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಅದು ಆ ಥರ ಕಂಪ್ಲೇಂಟ್ಸ್ ಎಲ್ಲ ಏನು ಬಂದಿಲ್ಲ. ಹತ್ರ ಇರ್ತಕ್ಕಂಥ ಇಷ್ಟು ವಿಸಿನಿಟಿ ಒಳಗೆ, ಇಷ್ಟು ಕಿಲೋಮೀಟರ್ ಒಳಗೆ ಸರ್ಕಾರಿ ಶಾಲೆಗಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದಿದೆ. ನಾನು ಮನವಿಯನ್ನು ಕೂಡ ಎಲ್ಲ ಸದಸ್ಯರಲ್ಲೂ ಕೂಡ ನಾನು ಮಾಡ್ತೀನಿ. ಗುಣಮಟ್ಟ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ನಾವು ಮೇಲ್ದರ್ಜೆಗೆ ತರೋದಕ್ಕೆ ಈಗ KPS ಶಾಲೆಗಳನ್ನ, ಮತ್ತೆ ಬೈಲಿಂಗ್ವಲ್ ಇರ್ಬೋದು, ಮತ್ತೆ LKG ಇರ್ಬೋದು, ಮತ್ತೆ ರಿಕ್ರೂಟ್ಮೆಂಟ್, ಯಾಕೆಂದ್ರೆ ಯಾರು ಮಕ್ಕಳು ಬಿಟ್ಟು ಹೋಗ್ತಾರೆ ಅನ್ನೋದು ಕಾರಣ ಕೆಲಸಕ್ಕೆ ಹೆಚ್ಚು ಕಮ್ಮಿ ನಮ್ಮಲ್ಲೂ ವ್ಯವಸ್ಥೆ ಇರ್ಬೋದು. ಇದನ್ನೆಲ್ಲದನ್ನು ಕೂಡ ಮೇಲ್ದರ್ಜೆಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಕೂಡ ಬಜೆಟ್ ಅಲ್ಲಿ 500 ಶಾಲೆ ಮಾಡಿರೋದನ್ನ ಕೊನೆಗೆ 900 ಶಾಲೆ ಮಾಡಿದ್ವಿ. ಇವಾಗ ಯಾವುದು KPS ಶಾಲೆ. ಅವಾಗ ಏನಾಗ್ತದೆ, ಇಂಥ ಶಾಲೆಗೆ ಗುಣಮಟ್ಟನೂ ಕೂಡ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಆಮೇಲೆ ರವಿಕುಮಾರ್ ಅವರು ತಾವು ಹೇಳಿರೋದು ದುಡ್ಡು ಲಾಸ್ಟ್ ಪೇಜ್ ಅಲ್ಲಿ ಇದೆ, ಕೆಲವರಿಗೆ ಕೊಟ್ಟಿಲ್ಲ ಅಂತ ಹೇಳಿ. ಅದು RR ರಿಲೇಟೆಡ್ ಬರ್ತದೆ. ಏನಂದ್ರೆ ರಿನ್ಯೂ ಆಗಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಕೆಲವು ಸತಿ ನಾವು ಕೊಡೋದಕ್ಕೆ. ಈಗ ಸಬ್ ಕಮಿಟಿನೂ ಕೂಡ, ಇಲ್ಲೊಂದು ಕಮಿಟಿನೂ ಕೂಡ ಮಾಡಿದೆ ಮಾನ್ಯ ಅಧ್ಯಕ್ಷೆ. 1.5 ತಿಂಗಳು ಇಲ್ಲ 2 ತಿಂಗಳ ಒಳಗೆ ಅದನ್ನೆಲ್ಲ ಕಾನೂನುಬದ್ಧವಾಗಿದೆ. ನಮ್ಮ ಹತ್ರ ಹಣ ಏನು ಕಮ್ಮಿ ಏನಿಲ್ಲ, ಹಣ ಇದೆ, ಹಣನೂ ಕೂಡ ಅವ್ರಿಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ. ಆದ್ರೆ ಕಾನೂನುಬದ್ಧವಾಗಿ ಕರೆಕ್ಟ್ ಆಗಿ ಆ ಶಾಲೆಗಳಿಂದ ಡೀಟೇಲ್ಸ್ ಬಂದ್ಮೇಲೆ ನಾವು ಕೊಡ್ಬೇಕಂತ. RR ರಿಲೇಟೆಡ್ ಇರುತ್ತೆ, ಮೋಸ್ಟ್ಲಿ ಇಟ್ ಇಸ್ RR ರಿಲೇಟೆಡ್. ಅದನ್ನು ಕೂಡ ಹಣವನ್ನ ಪಾವತಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ.